ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಅಡ್ಜರ್ನ್ಮೆಂಟ್ ಮೋಷನ್ ರೀಸೆಂಟ್ ಅಕರೆನ್ಸ್ ಇರಬೇಕು. ಇದು ರೀಸೆಂಟ್ ಅಕರೆನ್ಸ್ ಇಲ್ವೇ ಇಲ್ಲ. ಮತ್ತೆ ಏನು ರೀಸೆಂಟ್ ಅಕರೆನ್ಸ್ ರೀ? ರೀಸೆಂಟ್ ಅಕರೆನ್ಸೇ ಇಲ್ಲ. ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ. ಅವ್ರ ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ನಲ್ಲಿ ಈ ಹೊಸ ಯೂನಿವರ್ಸಿಟಿಗಳು ಏನು ಮಾಡಿದ್ದಾರೆ, ಯಾಕಂದ್ರೆ ಇವು ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲ. ಉತ್ತರ ಕೊಡ್ಲಿ ರೀಸೆಂಟ್ ಅಂದ್ರೆ ಸದನ ಪ್ರಾರಂಭ ಆದ್ಮೇಲೆ ಉಪಮುಖ್ಯಮಂತ್ರಿಗಳ ಮುಖ್ಯ ಮಾತಾಡಿ ಮುಗಿಸ್ಲಿ. ಬಿಜಾಪುರದಲ್ಲಿ ಯಾವುದೋ ಯೂನಿವರ್ಸಿಟಿ ಇಲ್ಲ ಬಿಡ್ರಿ. ನಮ್ದು ಇದು ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಂದ್ ಮಾಡ್ತಾ ಇದ್ದೀವಿ. ಆಯ್ತು, ಬಿಜಾಪುರ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಅವರೆಲ್ಲರೂ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದನ್ನ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಸಬೇಕು ಬೇಡೋ ಅಂತಕ್ಕಂಥ ತೀರ್ಮಾನ ಮಾಡ್ತೀವಿ. ಓಕೆ.